ಲೇಖನ ಯಜ್ಞದ ಪುಣ್ಯ ಭೂಮಿಗೆ ಚಾಲನೆ. ನವದುರ್ಗ ಲೇಖನದ ಆರಂಭ. ದೇವಾಲಯದಲ್ಲಿಯೇ ಅವಕಾಶ. ಶರನ್ನವರಾತ್ರಿಯ ಮಹೋತ್ಸವದ 4ನೇ ದಿನವಾದ ಸೆಪ್ಟೆಂಬರ್ 25ರಂದು ಬೆಳಿಗ್ಗೆ ನವದುರ್ಗ ಲೇಖನ ಯಜ್ಞ ಲೇಖನ ಮಂಟಪದಲ್ಲಿಯೇ ದೇವಾಲಯದಲ್ಲಿಯೇ ನವದುರ್ಗ ಲೇಖನವನ್ನು ಬರೆಯಲು ಲೇಖನ ಯಜ್ಞದ ಪುಣ್ಯಭೂಮಿಗೆ ಪ್ರಧಾನ ತಂತ್ರಿ ಜ್ಯೋತಿಷಿ ವಿದ್ವಾನ್ ಕೊರಂಗ್ರಪಾಡಿ ಕೆಪಿ ಕುಮಾರಗುರು ತಂತ್ರಿ ಮತ್ತು ಪ್ರಧಾನ ಅರ್ಚಕ ವೇದಮೂರ್ತಿ ಶ್ರೀನಿವಾಸ ತಂತ್ರಿ ಕಲ್ಯ ಇವರ ಉಪಸ್ಥಿತಿಯಲ್ಲಿ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ರತ್ನಾಕರ್ ಶೆಟ್ಟಿ ನಡಿಕೆರೆ ಮತ್ತು ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ರಾಜಶ್ರೀ ಕೆ ವಾಸುದೇವ್ ಶೆಟ್ಟಿ ಸಮಕ್ಷಮದಲ್ಲಿ ಚಾಲನೆ ನೀಡಲಾಯಿತು. ಕಾಪುವಿನ ಅಮ್ಮ ನೂತನ ದೇವಾಲಯದಲ್ಲಿ ಪ್ರತಿಷ್ಠಾಪನೆಗೊಳ್ಳುವ ಮೊದಲು ತಾತ್ಕಾಲಿಕ ಸಾನ್ನಿಧ್ಯದಲ್ಲಿ ನೆಲೆಯಾಗಿದ್ದು, ಅದೇ ಜಾಗದಲ್ಲಿ ಇದೀಗ ನವದುರ್ಗ ಲೇಖನ ಮಂಟಪ ರಚನೆಯಾಗಿದೆ. ವಿಶೇಷವಾಗಿ ಲೇಖನವನ್ನು 9 ದಿನಗಳವರೆಗೆ ಸಾನ್ನಿಧ್ಯದಲ್ಲಿಯೇ ಬರೆಯಲು ಅಥವಾ 1 ದಿನ ದೇವಾಲಯದಲ್ಲಿಯೇ ಬರೆದು ನಂತರ ದಿನಗಳನ್ನು ಮನೆಯಲ್ಲಿ ಪೂರೈಸಿ ಲೇಖನ ಪುಸ್ತಕವನ್ನು ಶಾಶ್ವತ ಸೇವೆಯ ಸಹಿತವಾಗಿ ದೇವಾಲಯಕ್ಕೆ ಅರ್ಪಿಸುವ ಪುಣ್ಯಾವಕಾಶವನ್ನು ದೇವಳದ ಅಭಿವೃದ್ಧಿ ಸಮಿತಿಯಿಂದ ಒದಗಿಸಲಾಗಿದೆ. ಈ ಬಗ್ಗೆ ವಾಸುದೇವ್ ಶೆಟ್ಟಿ ಮಾಧ್ಯಮಕ್ಕೆ ಮಾಹಿತಿ ನೀಡಿದ್ದಾರೆ. ನವರಾತ್ರಿಯ 4ನೇ ದಿವಸ ಎಲ್ಲ ಕಾಪು ನಮ್ಮನ ಭಕ್ತರಿಗೆ ನವರಾತ್ರಿಯ ಶುಭಾಶಯಗಳು. ಅಮ್ಮನ ಸನ್ನಿಧಿಯಲ್ಲಿ ಬೇರೆ ಬೇರೆ ಪೂಜಾ ವಿಧಾನಗಳು, ಧಾರ್ಮಿಕ ವಿಧಾನಗಳೆಲ್ಲ ನಡೀತಾ ಇದೆ. ಸಾವಿರಾರು ಭಕ್ತರು ಅಮ್ಮನ ದರ್ಶನ ಮಾಡಿ ಅನ್ನಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದಾರೆ. ಇವತ್ತು ಅಮ್ಮನ ಸನ್ನಿಧಿಯಲ್ಲಿ ಈಗಾಗಲೇ ಅಮ್ಮನ ಪ್ರೇರಣೆಯಂತೆ ಆಗಿರುವಂಥ ಒಂದು ನವದುರ್ಗ ಲೇಖನ ಯಜ್ಞದ ಮುಂದುವರಿದ ಭಾಗವಾಗಿ ಇವತ್ತೊಂದು ಪೂಜೆಯನ್ನು ತಂತ್ರಿಗಳು ನೆರವೇರಿಸಿದರು. ಕಾಪು ನಮ್ಮನ ಸನ್ನಿಧಿಯಲ್ಲಿ ನವದುರ್ಗ ಲೇಖನ ಯಜ್ಞ ಎಂಬುದು ಬಹಳ ಒಂದು ಮುಖ್ಯವಾದ ಸೇವೆ. ಈ ನವದುರ್ಗ ಲೇಖನದ ಬಗ್ಗೆ ಈಗಾಗಲೇ ಹೆಚ್ಚಿನ ಭಕ್ತರಿಗೆ ನಿಮಗೆ ಗೊತ್ತಿದೆ. ಅಮ್ಮನ ಸನ್ನಿಧಿಯಲ್ಲಿ 99,999 ಜನ ನವದುರ್ಗೆಯರ ಹೆಸರನ್ನು ಬರೆಯುವ ಮೂಲಕ ಕಾಪು ನಮ್ಮನಿಗೆ ಸೇವೆ ಅರ್ಪಿಸಿ ಶಾಶ್ವತ ಸೇವೆಯ ಮೂಲಕ ಅಮ್ಮನ ಸನ್ನಿಧಾನದಲ್ಲಿ ಅವರು ಬರೆದ ಹಸ್ತಾಕ್ಷರದ ಪುಸ್ತಕ ನೆಲೆಯಾಗುವಂತೆ ಮಾಡುವುದೇ ಈ ನವದುರ್ಗ ಲೇಖನ ಯಜ್ಞದ ಮುಖ್ಯ ಉದ್ದೇಶ. ಈಗಾಗಲೇ ಸುಮಾರು 25,000ಕ್ಕಿಂತ ಹೆಚ್ಚು ಜನ ಲೇಖನವನ್ನು ಬರೆದು ಕೆಲವರು ಶಾಶ್ವತ ಪೂಜೆಯನ್ನು ಕೊಟ್ಟಿದ್ದಾರೆ. ಅದರ ಬಗ್ಗೆ ಇದೇ ಬರುವ 1ನೇ ತಾರೀಕಿಗೆ ಆ ಪುಸ್ತಕಗಳಿಗೆ ವಾಗೀಶ್ವರಿ ಪೂಜೆ ನಡೆಯಲಿಕ್ಕಿದೆ. ಅಲ್ಲದೆ ಈ ಪುಸ್ತಕವನ್ನು ಬರೆದು ಶಾಶ್ವತ ಸೇವೆ ನೀಡಿದವರನ್ನು ಸಂಕಲ್ಪಕ್ಕಾಗಿ ಈಗಾಗಲೇ ಅವರಿಗೆ ಕರೆಯನ್ನು ಕೊಟ್ಟಿದ್ದೇವೆ. ಅವರನ್ನೆಲ್ಲ ಸಂಕಲ್ಪ ಮಾಡುವ ಮೂಲಕ ಅವರಿಗೂ ಪ್ರಸಾದ ನೀಡಲಿದ್ದೇವೆ. ಅಲ್ಲದೆ ಎಲ್ಲ ಭಕ್ತರ ಪುಸ್ತಕಕ್ಕೂ ವಾಗೀಶ್ವರಿ ಪೂಜೆ ಆಗಲಿಕ್ಕಿದೆ. ಈ ಮಧ್ಯೆ ಕಾಪು ನಮ್ಮನ ಸಮಗ್ರ ಜೀರ್ಣೋದ್ಧಾರ ಆಗುತ್ತಿರುವ ಸಂದರ್ಭದಲ್ಲಿ ಅಮ್ಮ ಅವರ ಮೊದಲಿದ್ದ ದೇವಸ್ಥಾನದ ಈಶಾನ್ಯ ದಿಕ್ಕಿನಲ್ಲಿ ತಾತ್ಕಾಲಿಕ ಗುಡಿಯಲ್ಲಿ ಪ್ರತಿಷ್ಠಾಪನೆಗೊಂಡಿದ್ರು. ಆ ಗುಡಿಯಲ್ಲಿ ಇದ್ದು ಸಾವಿರಾರು ಭಕ್ತರನ್ನು ಸೆಳೆಯುತ್ತಾ ದೇಶ ಪರದೇಶಗಳಿಂದ ಭಕ್ತರನ್ನು ಇಲ್ಲಿಗೆ ಕರೆಸಿಕೊಂಡು ಅವರಿಗೆ ಬೇಕಾದ ಸೇವೆಯನ್ನು ಮಾಡಿಸಿಕೊಂಡಂತ ಆ ಪುಣ್ಯಭೂಮಿ ಅದು ನೋಡುವಾಗ ತಾತ್ಕಾಲಿಕ ಗುಡಿ ಅಂತ ಇದ್ದರೂ ಕೂಡ ಅದೊಂದು ಬಹಳ ಒಂದು ಪುಣ್ಯಭೂಮಿ. ಅಲ್ಲಿ ಬಹಳಷ್ಟು ಶಕ್ತಿ ಬಂದಿದೆ. ಅದನ್ನು ಮನಗೊಂಡು ನಮ್ಮ ತಂತ್ರಿ ಕುಮಾರಗುರು ತಂತ್ರಿಯವರು ಮತ್ತು ನಾವೆಲ್ಲರೂ ಸಮಿತಿಯವರು ಸೇರಿ ಅನೇಕ ಭಕ್ತರು ಬಂದು ನಮಗೆ ಈ ಸನ್ನಿಧಾನದಲ್ಲೇ ನವದುರ್ಗ ಲೇಖನವನ್ನು ಬರೆಯುವ ಒಂದು ಆಸ್ಪದವನ್ನು ಕಲ್ಪಿಸಿ ಅಂತ ಕೇಳ್ತಾ ಇರುವಾಗ ನಮಗೆ ಬಂದ ಅಮ್ಮನ ಪ್ರೇರಣೆ, ನಾನು ತಾತ್ಕಾಲಿಕವಾಗಿ ನಿಂತ ಗುಡಿಯಲ್ಲಿ ಅವರಿಗೆ ಆಸ್ಪದ ಕಲ್ಪಿಸಿ ಅಂತ. ಇವತ್ತು ಆ ಅಮ್ಮನ ತಾತ್ಕಾಲಿಕ ಪುಣ್ಯಭೂಮಿಯಲ್ಲಿ 9 ಜನ ಮಹಿಳೆಯರು ನವದುರ್ಗ ಲೇಖನವನ್ನು ಬರೆಯುವ ಮೂಲಕ ಆ ಗುಡಿಗೆ ತಂತ್ರಿಗಳು ವಿಶೇಷ ಪೂಜೆಯನ್ನು ಸಲ್ಲಿಸಿ ಅದನ್ನು ಪ್ರಾರಂಭಿಸಿದ್ದೇವೆ. ದೇಶ ಪರದೇಶಗಳಲ್ಲಿರುವ ಭಕ್ತರಿಗೆ ನನ್ನ ವಿನಂತಿ, ಅನೇಕ ಜನ ನೀವು ಬಂದವರು ನಮ್ಮ ಹತ್ರ ಕೇಳಿದ್ದುಂಟು. ನಾವು ಬಾರಿ ತುರ್ತಾಗಿ ಅಲ್ಲಿಂದ ಬಂದಿದ್ದೇವೆ. 1 ದಿವಸ ಸಂಪೂರ್ಣ ಬೇಕಾದ್ರೆ ನಾವು ಅಮ್ಮನ ಸನ್ನಿಧಿಯಲ್ಲಿ ನಿಂತು
ಈ ಲೇಖನವನ್ನು ಬರೆಯುವ ಆಸ್ಪದ ನೀವು ಕಲ್ಪಿಸಬೇಕು ಅಂತ ಹೇಳಿದ್ದು ಅನೇಕ ಜನ ಹೇಳಿದ್ದೀರಿ. ಆದ್ರಿಂದ ಅದಕ್ಕಾಗಿ ನಿಮ್ಮೆಲ್ಲರ ಕೋರಿಕೆ ಮೇರೆಗೆ ಅಮ್ಮನ ಹತ್ರ ಇವತ್ತು ಪ್ರಾರ್ಥಿಸಿ ನಾವು ಆ ನಿಮ್ಮ ಒಂದು ಕೋರಿಕೆಯನ್ನು ಇವತ್ತು ಪ್ರಾರಂಭಿಸಿದ್ದೇವೆ. ಎಲ್ಲರೂ ಬಂದು ಅಮ್ಮನ ಆ ಪುಣ್ಯ ಭೂಮಿಯಲ್ಲಿ ನವದುರ್ಗಾ ಲೇಖನವನ್ನು ಬರೆಯುವ ಮೂಲಕ ನಿಮ್ಮ ಕಷ್ಟವನ್ನು ಅಮ್ಮನ ಹತ್ರ ಹೇಳಿ ಕೃತಾರ್ಥರಾಗಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೇನೆ. ನಾವು ಇವತ್ತಿನ ದಿವಸ ಅಮ್ಮನಲ್ಲಿ ನಿವೇದನೆ ಮಾಡ್ತಾ ಇದ್ದೇವೆ. ಅಮ್ಮ ನಡೆದ ದಾರಿಯನ್ನು ನಾವು ನಡೆ ಅಂತ ಕರೀತೇವೆ. ಎಲ್ಲಿ ಅಮ್ಮ ಕೂತಿದ್ದಾಳೆ, ಅಮ್ಮ ಕೂತ ಜಾಗ ಯಾವುದಿದೆ ಅದು ಯಾವುದೂ ಕೂಡ ವ್ಯರ್ಥ ಅಂತ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಈ ಹಿಂದೆ ಅಮ್ಮ ಎಲ್ಲಿ ಕೂತಿದ್ಲೋ ಅದು ವ್ಯರ್ಥ ಆಗ್ಲಿಲ್ಲ. ಅಲ್ಲಿ ಒಂದು ನಾವು ಸಿಂಹವನ್ನಿಟ್ಟಿದ್ದೇವೆ, ಅದು ಕೂಡ ವ್ಯರ್ಥ ಆಗ್ಲಿಲ್ಲ. ಮತ್ತೆ ಮಧ್ಯಂತರ ಕಾಲಘಟ್ಟದಲ್ಲಿ ಅಮ್ಮನನ್ನು ಜೀರ್ಣೋದ್ಧಾರ ಮಾಡುವ ಉದ್ದೇಶದಲ್ಲಿ ಒಂದು ಚಾಲನೆ ಅಂತ ಮಾಡಿ ದೇವರನ್ನು ಒಂದು ಬಾಲಾಲಯದಲ್ಲಿ ಅಂತ ನಾವು ಇರಿಸಿದ್ದಿದೆ. ಆ ಬಾಲಾಲಯದಲ್ಲಿ ಇರಿಸಿದಂತಹ ಜಾಗವು ಕೂಡ, ಆ ಸ್ಥಳವು ಕೂಡ ಅದು ವ್ಯರ್ಥ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಅದು ಅಮ್ಮ ನೆಲೆಯಾದ ಜಾಗ ಆಗಿರುವುದರಿಂದ ಅದೊಂದು ಪುಣ್ಯ ಭೂಮಿಯಾಗಿ ಮಾರ್ಪಾಡಾಗಿದೆ. ಆ ಉದ್ದೇಶಕ್ಕೋಸ್ಕರವಾಗಿ ಅಲ್ಲಿ ನಾವು ಏನಾದ್ರೂ ಕರ್ಮವನ್ನು ಮಾಡಿದಾಗ ಆ ಕರ್ಮ ವಿಶೇಷವಾದಂತಹ ಫಲಪ್ರದವಾಗಿ ನಮಗೆ ಸಿಗ್ತದೆ. ಆ ಉದ್ದೇಶಕ್ಕೆ ನಾವು ನವದುರ್ಗಾ ಲೇಖನ ಎನ್ನುವಂತಹ ಈ ಯಜ್ಞವನ್ನು ಆ ಒಂದು ಪುಣ್ಯ ಭೂಮಿಯಲ್ಲಿ ಮಾಡುವಂತಹ ಸಂಕಲ್ಪದಲ್ಲಿ ಹೊರಟಿದ್ದೇವೆ. ಹರಿವೈಕೋ ಶ್ರವಣಪ್ರಭಂ ಸೋಮಗಲಾವತಂ ಸಂಬಾಣಸ್ಫರತ್ ಪಂಚಶರೇಕ್ಷು ಚಾಪಂ ಪ್ರಾಣಪ್ರಿಯಂ ನೌಮಿ ಪಿನಾಕಪಾಣೇಃ ಕೋಣತ್ರಯಸ್ಥಂ ಕುಲದೈವತಂ ಮೇ ಆದಿತ್ಯಾದಿನವಗ್ರಹಾಃ ಶುಭಕರಾಃ ಮೇಷಾದಯೋರಾಶಯೋ ನಕ್ಷತ್ರಾಣಿ ಸಯೋಗರಾಶಿ ತಿಥಯಃ ತದ್ದೇವತಾಸ್ತದ್ಗಣಾಃ ಮಾಸಾಬ್ಜಾ ಋತವಸ್ತತೇವ ದಿವಸಾ ಸಂಧ್ಯಾಸ್ತಥಾ ರಾತ್ರಯಃ ಸರ್ವೇ ಸ್ಥಾವರ ಜಂಗಮಾಃ ಪ್ರತಿದಿನಂ ಕುರ್ವಂತು ನೋ ಮಂಗಲಂ.
ಅಭಿವೃದ್ಧಿ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ರಮೇಶ್ ಹೆಗ್ಡೆಕಲ್ಯ, ಪ್ರಚಾರ ಸಮಿತಿಯ ಪ್ರಧಾನ ಸಂಚಾಲಕ, ಘಂಟಾನಾದ ಸೇವಾ ಸಮಿತಿಯ ಅಧ್ಯಕ್ಷ ಮತ್ತು ನವದುರ್ಗ ಲೇಖನ ಯಜ್ಞ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಯೋಗೀಶ್ ವಿ ಶೆಟ್ಟಿ, ಧಾರ್ಮಿಕ ಸಮಿತಿಯ ಪ್ರಧಾನ ಸಂಚಾಲಕರಾದ ಭಗವಂತ್ ದಾಸ್ ಶೆಟ್ಟಿಗಾರ್, ನವದುರ್ಗ ಲೇಖನ ಯಜ್ಞ ಸಮಿತಿಯ ಕೋಶಾಧಿಕಾರಿ ಕೆ ವಿಶ್ವನಾಥ್, ಮಹಿಳಾ ಪ್ರಧಾನ ಸಂಚಾಲಕರಾದ ಸಾವಿತ್ರಿ ಗಣೇಶ್ ಮತ್ತು ಆರ್ಥಿಕ ಸಮಿತಿಯ ಸಂಚಾಲಕರಾದ ಸುನೀಲ್ ಎಸ್ ಪೂಜಾರಿ ಮತ್ತು ಮತ್ತಿತರರು ಉಪಸ್ಥಿತರಿದ್ದರು.